ಹಾಯ್ ಹಾಯ್. ತುಂಬ ಜನ ಮೇಡಮ್ ನೀವು ಹಸು ಎಲ್ಲ ಸೇಲ್ ಮಾಡಿದ್ರಲ್ಲ, ಇವಾಗ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನಮಗೂ ಕೂಡ ಈ ಒಂದು ಶೆಡ್ ಒಳಗಡೆ ಬಂದಾಗ ನಿಜವಾಗ್ಲೂ ಕೂಡ ಈ ಶೆಡ್ ಒಳಗಡೆ ಬಂದಾಗ ನಮಗೆ ಏನು ಅನ್ಸುತ್ತೆ ಗೊತ್ತಾ? ಈ ಶೆಡ್ ಒಳಗಡೆ ಬಂದಾಗ ಖಾಲಿ 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 ಇದೆ ಅಂತ ಅನ್ಸುತ್ತೆ, ಒಂಥರ ಬೇಜಾರಾಗುತ್ತೆ. ಖಾಲಿ ಶೆಡ್ ನೋಡಿದಾಗ ಏನಾದರೂ ಮಾಡಬೇಕು ಮತ್ತೆ ಅಂತ ಇದೆ. ನೋಡೋಣ, ಅತಿ ಶೀಘ್ರದಲ್ಲಿ ಆಯಿತಾ ಏನಾದರೂ ಒಂದು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕೆಂದರೆ ಶೆಡ್ ಕೂಡ ಹಾಗೇ ಇದೆ, ಅದ್ರ ಜೊತೆಗೆ ಆಯಿತಾ ಹುಲ್ಲಿದೆ, ಆಯಿತಾ ಹುಲ್ಲು ಸಪ್ಪೆ ಎಲ್ಲ ಇದೆ. ಹಾಗಾಗಿ ಏನಾದರೂ ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಏನಾದರೂ ಸಜೆಷನ್ ಇದ್ದರೆ ಕೊಡಿ, ಏನು ಮಾಡ್ಬೋದು ಅಂದರೆ ಕಮ್ಮಿ ಸಮಯ ತಗೊಳ್ಳೋ ಅಂತ ಕೆಲಸ ಏನಾದರೂ ಇದ್ದರೆ ಹೇಳಿ, ಮಾಡ್ಬೋದಾ ಅಂತೇಳಿ. ತುಂಬ ಜನ ಹೇಳ್ತಾ ಇದ್ದಾರೆ ಮೇಡಮ್ ಕುರಿ ಸಾಕಾಣಿಕೆ ಮಾಡಿ ಅಂತಿದ್ದಾರೆ. ಬಟ್ ಅದ್ರಲ್ಲಿ ನಮಗೆ ಅಷ್ಟು ಅನುಭವ ಇಲ್ಲ ಕುರಿ ಸಾಗಾಣಿಕೆಯಲ್ಲಿ. ಯಾಕೆ ಅಂತಂದರೆ ಈಗ ಕುರಿ ಸಾಕಾಣಿಕೆ ಅಂತಂದರೆ ಅದಕ್ಕೆ ಆದ ಒಂದು ಎಕ್ಸ್ಪೀರಿಯನ್ಸು ಬೇಕಾಗುತ್ತೆ. ಒಂದು ಎಕ್ಸ್ಪೀರಿಯನ್ಸ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಯಾವುದೇ ಒಂದು ಮಾಡ್ತೀನಿ ಅಂದರೆ ಎಕ್ಸ್ಪೀರಿಯನ್ಸ್ ಬೇಕು. ಎಕ್ಸ್ಪೀರಿಯನ್ಸು ತುಂಬ ತುಂಬ ಮುಖ್ಯ. ಹಾಗಾಗಿ ನೋಡೋಣ, ಹಸು ಮಾರ ಆಯಿತು, ಇವಾಗ ಶೆಡ್ ಅಂತೂ ಮಾಡಿದ್ದೀವಿ. ಶೆಡ್ ಇದೆ, ನೀವು ನೋಡ್ತಾ ಇರ್ಬೋದು, ಶೆಡ್ಡು ರೆಡಿ ಇದೆ ಆಯಿತಾ. ಹಂಗಾಗಿ ಇದರಲ್ಲಿ ನಾವೇನಾದರೂ ಕುರಿ ಸಾಕಾಣಿಕೆ ಮಾಡೋದಾ ಇಲ್ವಾ ಬೇರೆ ಏನಾದರೂ ಮಾಡೋದಾ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇದ್ದೀವಿ. ನೋಡೋಣ ಈ ಶೆಡ್ಡಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ. ಹುಲ್ಲಿದೆ ನಮ್ಮ ಹತ್ರ, ಬೇಕಾದ್ರೆ ಹುಲ್ಲು ತೋರಿಸ್ತೀನಿ ಬನ್ನಿ. ಒಂದು ನಿಮಿಷ, ಹುಲ್ಲಿದೆ ನಮ್ಮ ಹತ್ರ, ಹುಲ್ಲು ಸ್ಟಾಕ್ ಇದೆ. ಏನು ಮಾಡೋದಂತ ನಿಮಗೆ ತೋರಿಸ್ತೀನಿ, ಹುಲ್ಲು ತೋರಿಸ್ತೀನಿ ಬನ್ನಿ, ಎಷ್ಟು ಹುಲ್ಲಿದೆ ಅಂತ. ಒಂದು ಅಡಿಕೆ ಗಿಡ ನೋಡಿ, 2 ವರ್ಷದ್ದು, ಇಷ್ಟು ಎತ್ತರ ಆಗಿದೆ. ಆದರೆ ಚೆನ್ನಾಗಿದೆ. ಒಂದು 200 ಗಿಡ ಇದೆ. 200 ಗಿಡ ಇದೆ. 2 ವರ್ಷದ ಗಿಡ ಇದು. ಒಂದು 200 ಗಿಡ ಇದೆ ಅಷ್ಟೇ, ಇದು ಜಾಸ್ತಿ ಏನಿಲ್ಲ. ಒಂದು 200 ಗಿಡ ಇದೆ. ಮನೆ ಹತ್ರನೇ ಮಾಡ್ಕೊಂಡಿರೋದು ಇದು. ಬನ್ನಿ, ಸಪ್ಪೆ ತೋರಿಸ್ತೀನಿ ನಿಮಗೆ, ಎಷ್ಟು ಸಪ್ಪೆ ಬೆಳೆದಿದೆ ಅಂತ. ಇಲ್ಲಿ ನೋಡಿ, ಸಪ್ಪೆ ನೋಡಿ ಎಷ್ಟಿದೆ ಅಂತ. ಇಲ್ಲಿ ನೋಡ್ಬೋದು ಸಪ್ಪೆ ಎಷ್ಟಿದೆ ಅಂತೇಳಿ. ಇನ್ನೂ ತುಂಬ ಇದೆ, ಇನ್ನೂ ಹತ್ತತ್ರ ಆಯಿತಾ ಒಂದು 2 ತಿಂಗಳಿಗಾಗೋವಷ್ಟು ಸಪ್ಪೆ ಇದೆ. ಇಲ್ಲಿ ನೋಡಿ ನೀವು, ಇನ್ನೂ ಸುಮಾರಿದೆ. ಒಂದು 2 ತಿಂಗಳಿಗಾಗೋವಷ್ಟು ಸಪ್ಪೆ ಇದೆ ಆಯಿತಾ. ಇದು ಪೂರ್ತಿ ನಮ್ಮದೇ ಸಪ್ಪೆ. ಒಂದು 2 ತಿಂಗಳು ಆರಾಮಾಗಿ ಹಾಕ್ಬೋದು, ಅಷ್ಟು ಸಪ್ಪೆ ಇದೆ. ನೋಡಿ, ಆಲ್ರೆಡಿ ತೆನೆ ಬಂದಿದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ತೆನೆ ಹೊಡೆದಿದೆ. ಇಲ್ಲಿ ನೋಡಿ, ಎಲ್ಲ ತೆನೆ ಹೊಡೆದಿದೆ ನೋಡಿ, ತೆನೆ ಹೊಡೆದಿದೆ. ಒಂದು 2 ತಿಂಗಳಿಗೆ ಹಾಕ್ಬೋದು, ಅಷ್ಟಿದೆ. ಹುಲ್ಲು ತೋರಿಸ್ತೀನಿ ಬನ್ನಿ, ಹುಲ್ಲಿದೆ. ಇಲ್ಲಿ ನೋಡಿ, ಹುಲ್ಲಿದೆ. ರಾಗಿ ಹುಲ್ಲಿದೆ, ಸಾವೆ ಹುಲ್ಲಿದೆ, ರಾಗಿ ಹುಲ್ಲಿದೆ. ಇದೆಲ್ಲ ತಗೊಂಡು ಇಟ್ಕೊಂಡಿದ್ದು ನಾವು ಹಸುಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಹುಲ್ಲೆಲ್ಲ ಸ್ಟಾಕ್ ಮಾಡ್ಕೊಂಡಿದ್ದು. ಇವಾಗ ಹುಲ್ಲಿದೆ, ಹಸು ಇಲ್ಲ. ಸೊಪ್ಪು ನೋಡಿ, ಇಲ್ಲಿ ಹಸಿ ಮೆಕ್ಕೆಜೋಳದ ಸಪ್ಪೆ ಇದೆ, ರಾಗಿ ಹುಲ್ಲಿ, ಮೆಕ್ಕೆಜೋಳದ ಸಪ್ಪೆ ಇದೆ, ರಾಗಿ ಹುಲ್ಲಿದೆ. ಬಟ್ ಹಸು ಇಲ್ಲ, ಹಸುರು ಕೊಟ್ಟಿದ್ದೀವಿ. ನೆಕ್ಸ್ಟ್ ಏನು ಮಾಡೋದು? ಯಾಕೆಂದರೆ ಈ ಹುಲ್ಲೆಲ್ಲ ಮಾರಲ್ಲ ನಾವು ಆಯಿತಾ. ಮತ್ತು ಸೇಲ್ ಮಾಡ್ತೀವಿ ಅಂತ ಸೇಲ್ ಮಾಡ್ತೀರಕ್ಕ ಅಂತ ಕೇಳಬೇಡಿ, ಮಾರಲ್ಲ. ನೋಡೋಣ, ಒಂದು 10 ಕುರಿ ಶೆಡ್ ಇದೆಯಲ್ವಾ, ಒಂದು 10 ಕುರಿ ಮಾಡಬೇಕು ಅಂತಿದೆ. ಮನೆ ಹತ್ರನೇ ಇರುತ್ತೆ, ಅಮ್ಮ ಇರ್ತಾರೆ, ನೋಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಈ ಹುಲ್ಲು ಸಪ್ಪೆ ಅದಕ್ಕೆ ಆಗುತ್ತೆ. ನೋಡೋಣ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಾಯ್ ಬಾಯ್.